ಬಂದ್ರಾ ನಿಮಗೋಸ್ಕರನೇ ಕಾಯ್ತಿದೆ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಇವತ್ತು ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ. ಇವತ್ತು ಅದ್ರ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ದೇವಸ್ಥಾನ ಹತ್ರ ಏನೋ ಕೆಲಸ ಮಾಡ್ತಿದ್ದಾರೆ, ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡ್ತಿದ್ದಾರೆ. ಸೊ ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್. ಸೊ ಗೈಸ್, ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದು ಪೊಂಗಲ್ ಮತ್ತು ಪುಳಿಯೋಗರೆ. ಸೊ ತಿನ್ಬಿಟ್ಟು ಮನೆಗೆ ಹೋಗೋದು. ಸೊ ಬನ್ನಿ ತಿನ್ನೋಣ. ದೇವಸ್ಥಾನದಾಗ ಪೂಜೆ ಮುಗೀತು. ಸೊ ಪ್ರಸಾದನೂ ತಿಂದಿದ್ದಾಯ್ತು, ಪಂಚಾಮೃತ ಇಸ್ಕೊಂಡಿದ್ದೀವಿ ತಿನ್ನೋಣ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ಮನೆಗೆ ಹೋಗೋದೆ. ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಸೊ ಬನ್ನಿ ಗಾಯ್ಸ್ ಹೋಗೋಣ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಗಾಯ್ಸ್, ನಾವು ಇವಾಗ ಆಂಜನೇಯನ ದೇವಸ್ಥಾನ ಹತ್ರ ಬಂದಿದ್ದೀವಿ ಊರಲ್ಲಿ. ಸೊ ಬನ್ನಿ ಹೋಗೋಣ. ಪೂಜೆ ಮಾಡ್ತಾ ಇದ್ದಂಗೆ ಅವ್ರೆ. ಸೊ ಬನ್ನಿ ನಮಸ್ಕಾರ ಹಾಕೊಂಡು ಹೋಗೋಣ. ಸೊ ಗಾಯ್ಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಮನೆಗ. ಇವಾಗ ಏನು ಕೆಲಸ ಇಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಊಟ ದೇವಸ್ಥಾನದಲ್ಲೇ ಆಗೋಯ್ತು, ತಿಂದ್ವಿ. ಆ್ಯಂಡ್ ಮನೇಲಿ ನಿನ್ನೆಯಿಂದ ನಾನು ಊಟನೇ ಮಾಡಿಲ್ಲ. ಮತ್ತು ನಿನ್ನೆ ಒಬ್ಬಟ್ಟು ಎಲ್ಲ ಮಾಡೋರು. ಇವತ್ತಿಗೆ ಟೇಸ್ಟ್ ಮಾಡೋಣ ದೇವಸ್ಥಾನದಿಂದ ಬಂದು ಅಂದ್ಕೊಂಡೆ. ಬಟ್ ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ಬಿಟ್ನಲ್ಲ. ಸೊ ಇವಾಗ ಸದ್ಯಕ್ಕೆ ಹೊಟ್ಟೆ ಹಸಿತಿಲ್ಲ. ನೋಡೋಣ, ಮೇ ಬಿ ಇವಾಗ ಮನೆ ದೇವಸ್ಥಾನಕ್ಕೆ ಹೋದ್ರೂ ಹೋಗ್ಬೋದು. ಅದು ನನಗಿನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಬನ್ನಿ ಏನು ಮಾಡ್ತೀರೋ ನೋಡೋಣ ನೆಕ್ಸ್ಟ್. ಸೊ ಗಾಯ್ಸ್, ಗ್ಯಾಪಲ್ಲಿ ಬನಾನಾ ಶೇಕ್ ಕುಡಿತಾ ಇದ್ದೀನಿ. ಕಣ್ಣಿಗೆ ಜಾಸ್ತಿ ಇದೆ, ಫ್ರೀಸರಲ್ಲಿ ಇಕ್ಬಿಟ್ಟಿದ್ದೆ ಬಂದು ಕುಡಿಯೋಣ ಅಂತ. ನೋಡಿದ್ರೆ ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ದೇವಸ್ಥಾನಕ್ಕೆ. ಸೊ ಅದಕ್ಕೆ ಇವಾಗ ಬಂದರು, ಅದಕ್ಕೆ ಎತ್ಕೊಬಂದೆ. ಸೊ ಕುಡಿತಿದ್ದೀನಿ. ಆಮೇಲೆ ಸ್ವಲ್ಪ ಸ್ಕ್ರಿಪ್ಟ್ ಬರೀತಿದ್ದೀವಿ, ಶಾರ್ಟ್ ಫಿಲಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಸ್ಕ್ರಿಪ್ಟ್ ರೆಡಿ ಆಗಬೇಕಲ್ಲ. ಸೊ ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೀನಿ ಇವಾಗ. ಅದೇ ಕೆಲಸದಲ್ಲೇ ಅದನ್ನೇ ನೋಡ್ತಿದ್ದೀನಿ. ಸೊ ಆ್ಯಕ್ಚುಲಿ ನೆನ್ನೆ ಹಬ್ಬದ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ವಾಚ್ ಮಾಡಿ ನನ್ನ ಚಾನಲಲ್ಲಿ. ಸೊ ಆಮೇಲೆ ಸಿಗ್ತೀನಿ ಗೈಸ್. ನೆನ್ನೆ ಹಬ್ಬದಲ್ಲಿ ಪೂಜೆಗೆ ಇಕ್ಕಿರೋ ಐಟಮ್ನೆಲ್ಲ ಇವಾಗ ಮನೆಗೆ ಕೂತ್ಕೊಂಡು ತಿನ್ನೋದು ಅಷ್ಟೇ ಗೈಸ್ ಕೆಲಸ. ನಮ್ಮ ಮಮ್ಮಿ ಡ್ಯಾಡಿ ಅವರು ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತಾರೆ, ಅವ್ರು ಹೋಗ್ತಾರೆ, ನಾವು ಮನೆಯಲ್ಲೇ ಇರ್ತೀವಿ. ನಮ್ಗೆ ಇನ್ನೇನು ಕೆಲಸ ಇಲ್ಲ. ನನ್ನ ಹಬ್ಬಕ್ಕೆ ಇಕ್ಕಿರೋದನ್ನೆಲ್ಲ ಇದನ್ನೆಲ್ಲ ಹತ್ಕೊಂಡು ತಿನ್ನೋದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಇನ್ನೂ ಒಬ್ಬಟ್ಟು ಕೂಡ ಟೇಸ್ಟ್ ಮಾಡಿಲ್ಲ. ನಾನು ಒಬ್ಬಟ್ಟು ತಿನ್ನಬೇಕಾದ್ರೆ ಸಿಗ್ತೀನಿ ಗ್ಯಾಸ್, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಗಾಯ್ಸ್, ಫೈನಲಿ ಒಬ್ಬಟ್ಟು ಇಟ್ಕೊಂಡಿದ್ದೀನಿ ತಿನ್ನೋಣ ಅಂತ. ಸೊ ಬನ್ನಿ ತಿನ್ನೋಣ. ಟ್ರೈ ಮಾಡ್ತಾಯಿದ್ದೀನಿ ಗಾಯ್ಸ್ ಹೆಂಗಿದೆ ಅಂತ. ನಾನು ನೆನ್ನೆಯಿಂದ ತಿಂದು ಇಲ್ಲ, ನೋಡೂ ಇಲ್ಲ. ಅಂದರೆ ಮನೇಲಿ ನೋಡಿಲ್ಲ ಹೆಂಗೆ ಮಾಡೋರೆ ಅಂತ, ಇವತ್ತೇ ನೋಡಿದ್ದು. ಚೆನ್ನಾಗಿದೆ, ಬಟ್ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಒಬ್ಬಟ್ಟಿಗೆ ತುಪ್ಪ ಇಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಬಟ್ ತುಪ್ಪ ನೆನೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಸೊ ಬರೀ ಒಬ್ಬಟ್ಟೇ ತಿನ್ನಬೇಕು. ಒಬ್ಬಟ್ಟು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಯಾಕಂದರೆ ನಂಗೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದ್ರೆ ಇಷ್ಟ ಆಗುತ್ತೆ ಒಬ್ಬಟ್ಟು. ಸೊ ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಗಾಯ್ಸ್ ಮಲಗಿಬಿಟ್ಟಿದ್ದೆ. ಸೊ ಇವಾಗ ಎದ್ತಾ ಇದ್ದಂಗೆ ಒಂದಷ್ಟು ಐಟಮ್ ತೊಗೊಬರೋಕೆ ಹೇಳಿದ್ದಾರೆ. ಒಂದಷ್ಟು ಐಟಮ್ ಬ್ಲಿಂಕಿಟಾಗಿ ಮಾಡಿದ್ದೀನಿ, ಇನ್ನೊಂದಷ್ಟು ಐಟಮ್ ಅಂಗಡಿಗೆ ಹೋಗಿ ತೊಗೊಬರ್ತಾಯಿದ್ದೀನಿ. ನಾನು ಪ್ಲೇಸ್ ಆರ್ಡ್ರ್ ಮಾಡಿದ್ದಾದ್ಮೇಲೆ ಹೇಳಿದ್ರು. ಸೊ ಅದಕ್ಕೆ ತಿರುಗೆಲ್ಲ ಯಾರು ಅಂದ್ಬಿಟ್ಟು ಸೊ ಇಲ್ಲೇ ಹೋಗಿ ತೊಗೊಳೋಣ ಅಂತ ತೊಗೊಬರೋಕೆ ಹೋಗ್ತಿದ್ದೀನಿ. ಇನ್ನು ಮಿಕ್ಕಿದ ಐಟಮ್ ಬ್ಲಿಂಕಿಟಲ್ಲಿ ಬರುತ್ತೆ, ಇನ್ನು ಮಿಕ್ಕಿದ್ದು ನಾನು ತೊಗೊಬರಕ್ಕೆ ಹೋಗ್ತಿದ್ದೀನಿ. ಹಂಗೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದಷ್ಟು ಐಟಮ್ ತೊಗೊಬರೋಕೆ ಹೇಳಿದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ಗಾಡಿಯಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಅಂಗಡಿಗೆ ಬಂದಿದ್ದೀನಿ ಏನೇನು ಬೇಕೋ ತೊಗೊಳಕ್ಕೆ. ಸೊ ಅಲ್ಲಿಂದ ತೊಗೊಂಡು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗೋದು. ನಮ್ಮ ದೊಡ್ಡಮ್ಮ ಮನೆಗೆ ಬಂದೆ. ನಮ್ಮ ಅಣ್ಣ ನೋಡಿದ್ರೆ 4:15 ಆದರೂ ಇನ್ನೂ ಮಲ್ಕೊಂಡವನೆ. ಇವಳು ನೋಡಿದ್ರೆ ನಾನು ಬರ್ತೀನಿ ನನಗೆ ರೊಗ್ಗೊಚ್ಕೋತಾಳೆ. ಏನೋ ಮಾಡ್ತಾಯಿದ್ಲು, ಏನು ಮಾಡ್ತಾಯಿದ್ಲೋ ಗೊತ್ತಿಲ್ಲ.
ಬರ್ತಿದ್ದಂಗೆ ಲಗ್ಗೋಚ್ಕೊಂಡ್ಲು, ಯಾಕಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಏನು ಹೇಳೋರು ಅದನ್ನು ಇಸ್ಕೊಂಡು ಹೋಗೋದೆ. ಯಾಕೆ ನಮ್ಮ ಮನೇಲಿ ನನ್ನನ್ನು ನೋಡಿದ್ರೆ ಮಕ್ಕ ಮುಚ್ಕೋತಾರೋ ಗೊತ್ತಿಲ್ಲ, ನಾನು ಫೋನ್ ಆನ್ ಮಾಡ್ತಿದ್ದಂಗೆ. ಸೊ ಏನೇನು ತೊಗೊಂಡು ಹೋಗ್ಬೇಕಾ, ತೊಗೊಂಡೋಗೋಣ ಬನ್ನಿ. ಇಸ್ಕೊಂಡು ಹೋಗ್ತಿದ್ದೀನಿ. ನಾನು ಬೇಗ ಹೋಗಿಲ್ಲ ಅಂದರೆ ನನ್ನ ಮನೇಲಿ ಮಂಗಳಾರತಿನೇ ಮಾಡ್ತಾರೆ. ಸೊ ಅದಕ್ಕೆ ಬೇಗ ಬೇಗ ಹೋಗ್ತಿದ್ದೀನಿ. ಆವಾಗಲಿಂದ ಹೇಳಿ ಇವಾಗ ಬಂದೆ ನಾನು ಈಸ್ಕೊಂಡು ಹೋಗೋದಕ್ಕೆ. ಸೊ ನನ್ನ ತಮ್ಮನ ಕಳಿಸ್ತಾಯಿದ್ರು, ಅದೊಂದೇ ಒಂದು ಐಟಮ್ ಈಸ್ಕೊಬಂದ್ಬಿಡು ಹೋಗು ಅಂತ. ಅವನಿಲ್ಲ, ಅವಳು ಹೋಗ್ತಾವಳಲ್ಲ ಅಂತ ಇನ್ನು. ಸೊ ಅದಕ್ಕೆ ಬೇಗ ಹೋಗಬೇಕು, ಇಲ್ಲಾಂದರೆ ಬೈತಾರೆ. ಸೊ ಬನ್ನಿ ಬೇಗ ಹೋಗೋಣ. ಸೊ ಗೈಸ್, ತರಕಾರಿ ಕೊಯ್ಕೋತಾರೆ. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ ಸಾಮಾನು ಹಚ್ತವ್ರೆ. ಸೊ ಇಲ್ಲಿ ಅಡುಗೆಗೆ ರೆಡಿ ಇದೆ. ಇವತ್ತಂತೂ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ತಾರೆ. ಸೊ ಬ್ಯಾಟಿಂಗ್ ಮಾಡೋದೆ. ಆ್ಯಕ್ಚುಲಿ ಅದೇನು ಯಾವಾಗೂ ಡೈಲಿ ಲೈಫಲ್ಲಿ ತಿನ್ನೋ ಅಂಥದ್ದೇ, ಏನು ಅಷ್ಟು ಸ್ಪೆಷಲ್ ಇರಲ್ಲ. ಆದರೂ ಎಲ್ಲ ಒಟ್ಟಿಗೆ ಮಾಡ್ತಾರೆ. ಶ್ರಾವಣ ಶನಿವಾರ ಪೂಜೆ ಅಲ್ಲ. ಸೊ ಇವಾಗ ಇನ್ನೂ ಅಡುಗೆ ಮಾಡ್ತಿದ್ದಾರೆ. ನಾನು ಸ್ವಲ್ಪ ವಿಡಿಯೋ ಮಾಡಬೇಕು, ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ವಿಡಿಯೋ ಮಾಡ್ತಿದ್ನ, ಮಳೆ ಬಂದ್ಬಿಟ್ಟು ಹಾಗೆ ಮಳೆಯಲ್ಲೇ ಮಾಡಿದ್ದೀನಿ. ವಿಡಿಯೋ ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ನೋಡಿ, ಫುಲ್ ಜೋರಾಗೋಯ್ತು ಮಳೆ. ಇಲ್ಲಿ ಕಾಣಿಸ್ತಿಲ್ಲ ಅನ್ಕೋತೀನಿ, ಇವಾಗಾದ್ರೂ ಕಾಣಿಸ್ತಿದ್ಯಾ? ನೋಡಿ, ಫುಲ್ ಜೋರಾಗೋಯ್ತು. ವಿಡಿಯೋ ಮಾಡ್ತಿದ್ದೆ. ಸೊ ಫೈನಲಿ ಅವಾಗಿಂದ 1 hour ಇಂದ ಮಾಡ್ತಿದ್ದೆ. ಫೈನಲಿ ಬಂತು. ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಆ್ಯಕ್ಚುಲಿ ನೀವು ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಆ ವಿಡಿಯೋ ನೋಡಿರ್ತೀರಾ. ಸೊ ಇವಾಗ ಕೆಳಗಡೆ ಹೋಗ್ಬೇಕು, ಬಟ್ ಇಲ್ಲಿ ಸ್ವಲ್ಪ ಕಸ ತಳ್ಳಿಬಿಟ್ಟು ಹೋಗಬೇಕು. ಸೊ ಕಸ ತಳ್ಳಿದ್ಮೇಲೆ ಕೆಳಗಡೆ ಹೋಗ್ತೀನಿ. ಅಡುಗೆ ಆಲ್ಮೋಸ್ಟ್ ಮಾಡಿರ್ತಾರೆ ಅರ್ಧ ಅನ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಕೆಳಗಡೆ ಎಲ್ಲ ಅಂತ. ಸೊ ಗಾಯ್ಸ್, ಸೀಟ್ ಎತ್ಕೊಬರಕ್ಕೆ ಕೇಳಿದ್ರು. ಸೊ ಆ ಸೀಟನ್ನ ಎತ್ಕೊಂಡು ಹೋಗ್ತಿದ್ದೀನಿ. ಇದನ್ನು ಕೊಟ್ಬಿಟ್ಟು ಮೇಲೆ ಹೋಗ್ಬೇಕು. ಏನು ಮಾಡ್ತಾರೆ ಅಂತ. ಸೊ ತಗಾಯ್ ವಡೆ ಹಾಕ್ತಿದ್ದಾರೆ ಗಾಯ್ಸ್, ವಡೆ ಅಲ್ಲಮ್ಮ. ಸೊ ಗಾಯ್ಸ್, ಎಡೆ ಎಲ್ಲ ಇಟ್ಟಿದ್ದಾರೆ, ಪೂಜೆ ಮಾಡಿಲ್ಲ. ಸೊ ನಾವಿವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಿದ್ದೀವಿ. ಪೂಜೆ ಇದೆ. ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಸೊ ಗೈಸ್, ಪ್ರಸಾದ ಕೊಡ್ತಿದ್ದಾರೆ. ಸೊ ಹಾಗೆ ಹೋಗೋದು ಬೇಡ, ಒಂಚೂರನ್ನ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ರಕ್ಷಾನು ಸಿಂಚು ಹೋಗೋರು ಇಸ್ಕೊಬರಕ. ಸೊ ಬನ್ನಿ. ನೋಡಿ ಗೈಸ್, ಅಕ್ಕ ಸೆಂಟ್ರಲ್ಲಿ ಹೋಗ್ಬಿಟ್ಟು ಬೇಗ ಇಸ್ಕೊಂಬಂದ್ಬಿಟ್ಲು. ಜಾಸ್ತಿ ಕ್ಯೂ ಇತ್ತು ಅಂದ್ಬಿಟ್ಟು. ಸೊ ಗೈಸ್, ದೇವಸ್ಥಾನಕ್ಕೆ ಬಂದು ಹಾಗೆ ಪ್ರಸಾದ ತಿಂದಿರೋ ಹೋಗ್ಬಾರ್ದು ಅಂತ ಅಂತಾರೆ. ಅದಕ್ಕೆ ಒಂದೇ ಜೊಪ್ಪೆಯಲ್ಲಿ 3 ಜನನು ಶೇರ್ ಮಾಡ್ಕೊಂಡು ತಿಂತಿದ್ದೀವಿ. ಸೊ ಬನ್ನಿ, ತಿಂದ್ಬಿಟ್ಟು ಮನೆಗೆ ಹೋಗಿ ತಿನ್ಬೇಕು. 1/3 ತಿಂತಾ ಇದ್ದೀವಿ. ತಿಂದಿದಾದ್ಮೇಲೆ ಮುಕ್ಕೊಂಡು ತಿಂತಾರೆ ಆಮೇಲೆ. ಸೊ ಗೈಸ್, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಒಂದು ಚೂರು ತಿನ್ಕೊಂಡು ಬಂದ್ವಿ. ಇವಾಗ ಮನೆ ಕಡೆ ಹೋಗ್ತಿದ್ದೀವಿ. ಸೊ ಮನೇಲಿ ಬೇರೆ ಇವತ್ತು ಶ್ರಾವಣ ಶನಿವಾರ ಮಾಡ್ತಿದ್ದಾರಲ್ಲ. ಸೊ ಅದಕ್ಕೆ ದೇವಸ್ಥಾನದಲ್ಲಿ ಜಾಸ್ತಿ ತಿನ್ನಕ್ಕೆ ಹೋಗಿಲ್ಲ, ಬೈತಾರೆ. ಯಾಕಂದರೆ ಮನೆಯಲ್ಲೇ ಪೂಜೆ ಮಾಡ್ತಿದ್ವಿ, ಮನೆಯಲ್ಲೇ ವೆರೈಟಿ ಐಟಮ್ ಮಾಡ್ತಿದ್ದಾರಲ್ಲ. ಸೊ ಅದಕ್ಕೆ. ಸೊ ಬನ್ನಿ ಮನೆಗೆ ಹೋಗೋಣ. ಸೊ ಗಾಯ್ಸ್, ಮನೆಗೆ ಬಂದೆ. ಗ್ಯಾಪಲ್ಲಿ ಬೋಂಡ ಹಪ್ಪಳ ಎತ್ಕೋತಾ ಇದ್ದೀನಿ. ನೋಡೋಣ ಹೆಂಗಿದೆ ಅಂತ. ಗಾಯ್ಸ್, ವಡೆ ತಿಂದು ಆಲ್ಮೋಸ್ಟ್ ಜಾಸ್ತಿ ತಿಂಗಳುಗಳೇ ಆಗೋಗಿತ್ತು ಅಂತ ಹೇಳ್ಬೋದು. ವಡೆ ತಿಂದು ಚೆನ್ನಾಗಿದೆ. ಸೊ ಬನ್ನಿ ಊಟ ಮಾಡುವ. ಬೆಳಗ್ಗೆಯಿಂದ ಮನೆಗಂತೂ ಊಟನೇ ಮಾಡಿಲ್ಲ, ಒಬ್ಬಟ್ಟು ಮಾತ್ರ ತಿಂದಿದ್ದು. ಎಡೆಕ್ಕಿದ್ದಾರಂತೆ, ಎಡೆದೇ ಎತ್ಕೊಳ್ಳೋಣ. ಗಾಯ್ಸ್, ಚಿತ್ರಾನ್ನ ಗೊಜ್ಜು ಕಲಿಸ್ತಿದ್ದೀನಿ. ಸೊ ಬನ್ನಿ ಕಲ್ಸೋಣ. ಸೊ ಫಸ್ಟ್ ಬಟ್ಲಲ್ಲೇ ಕಲಿಸ್ಬೇಕಲ್ಲ. ಸೊ ಅದಕ್ಕೆ ಇದರಲ್ಲಿರೋ ಗೊಜ್ಜನ್ನ ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ಕಲಿಸ್ತಿದ್ದು ಬಟ್ಲು ತುಂಬ ಸಾಕು. 1 ನಿಮಿಷ ರೈಸ್ ಎತ್ಕೊಬರ್ತೀನಿ. ಅದನ್ನ ಎತ್ಕೊಂಡು ವಾಪಸ್ ಬಿಸಿ ಇದೆ. ಸೊ ಗಾಯ್ಸ್, ನಾನು ಆ್ಯಕ್ಚುಲಿ ಒಂದು ಫಿಲಮ್ ನೋಡ್ತಿದ್ದೆ, ಬಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ಬನ್ನಿ ಬೇಗ ಊಟ ಇಟ್ಕೊಂಡು ಮೇಲೇನೆ ಹೋಗ್ಬಿಡೋಣ. ಡಬ್ಬಿಂಗ್ ಮೂವಿ ಆಫ್ ಮಾಡು. ಹಾಂ,
ಸೊ ಗಾಯ್ಸ್ ಕಲ್ಸಿದಾಯ್ತು, ಇವಾಗ ಊಟ ಇಕ್ಕೋಬಿಡೋಣ. ಆಕ್ಚುಲಿ ಮುದ್ದೆ ತಿನ್ಬೋದಿತ್ತು, ಬಟ್ ನಂಗೆ ಆ ಸಾರು ಅಂದ್ರೆ ಅಷ್ಟು ಇಷ್ಟ ಆಗಲ್ಲ. ಕಾಳು ಸಾರು, ಮೇ ಬಿ ಕಾಳು ಸಾರು ಇರ್ಬೇಕು ಮಾಡಿರೋದು. ಸೊ ಎಲ್ಲ ಇಕ್ಕೊಂಡ್ಬಿಡೋಣ, ಎಲ್ಲ ಐಟಮ್. ಕಾಳು ಸಾರು ತಾನೇ ಚಿಚಿ? ಓಕೆ, ಕಾಳು ಸಾರು ಅಂದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಆದ್ರೂ ಮುದ್ದೆ ಶಾಸ್ತ್ರಕ್ಕೆ ತಿನ್ಬೇಕಲ್ಲ, ಸೊ ರೈಸ್ ಸ್ವಲ್ಪ ಹಾಕೊಂಡ್ಬಿಡೋಣ. ಸಾಕ? ಸೊ ಚಿತ್ರಾನ್ನ, ರೈಸ್, ಹೆಸರುಬೇಳೆ ಕೂಡ ಮಾಡಿದ್ದಾರೆ. ಬಟ್ ನಾನು ಹೆಸರುಬೇಳೆ ತಿನ್ನಲ್ಲ. ನೀವ್ ಅನ್ಕೋಬಹುದು ಏನು ತಿನ್ನಲ್ಲ ಅಂತ ಇದೆ. ವೆರೈಟಿ ಮಾಡಿದ್ದಾರೆ ಮನೆಯಲ್ಲಿ. ತಿನ್ನೋಣ, ಬ್ಯಾಟಿಂಗ್ ಮಾಡೋಣ ಅಂತಿದೆ ಅಂತ. ಬಟ್ ಏನೋ ಬಾಯಿ ಮಾತು ಕೇಳ್ತೀವಿ, ನಾವೆಲ್ಲ ತಿನ್ನಲ್ಲ ಐಟಮ್ಸು. ಸೊ ಹೌದಾ ಗಾಯ್ಸ್, ಪಾಯಸ ಕೂಡ ಮಾಡಿದ್ದಾರೆ. ಬಟ್ ಹೆಸರುಬೇಳೆ ಪಾಯಸ ನಾನು ತಿನ್ನಲ್ಲ. ನಾನು ಆಕ್ಚುಲಿ ಪಾಯಸನೇ ತಿನ್ನಲ್ಲ, ನಂಗೆ ಪಾಯಸನೇ ಇಷ್ಟ ಆಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಶಾವಿಗೆ ಪಾಯಸ ಒಂದು ತಿಂತೀನಿ. ಚಿಚಿ ರಸಂ ಮಾಡೈತಾ? ಮುದ್ದೆ ನಮಗೂ ಮಾಡೈತಾ? ಓಕೆ, ನಂಗೆ ಅದೇ ಬೇಕಾಗಿ. ಸೊ ಗೈಸ್ ಇಲ್ಲಿ ನೋಡಿ ಏನ್ ಕುತ್ಕೊಂಡೋಳೆ, ದೇವ್ರ ಮಗು ಗೈಸ್. ಗಲಾಟೆನೇ ಇಲ್ಲ, ಫುಲ್ಲು ಹೇಳಿದ ಮಾತೆಲ್ಲ ಕೇಳ್ತಾಳೆ ನೋಡಿ. ನೋಡಿ ಗೈಸ್, ದೇವ್ರ ಮಗು ಗೈಸ್ ಇದು. ಹಾಯ್ ಮಾಡು. ತಿನ್ನು, ಯಾಕೆ ಸುಮ್ಮನೆ ಕುತ್ಕೊಂಡಿದ್ಯಾ? ಓ ಮಜ್ಜಿಗೆ ಮುದ್ದೆ ಅದ್ ತಿನ್ನಲ್ಲ, ಮತ್ತೆ ಹೆಂಗ್ ಇಕ್ಕಂಡೆ? ನೋಡಿ ಗೈಸ್, ದೇವ್ರ ಮಗು ಇದು, ದೇವ್ರ ಮಗು ನೋಡಿ, ದೇವ್ರ ಮಗು ಇದು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗಾಯ್ಸ್, ಊಟ ಎತ್ಕೊಂಡು ಮೇಲೆ ಹೋಗೋಣ ಅಂತ ಹೋಗ್ತಿದೀವಿ. ಯಾಕಂದ್ರೆ ಅವಾಗ್ಲೇನೆ ಹೇಳಿದ್ನಲ್ಲ, ನಾನು ಒಂದು ಮೂವಿ ನೋಡ್ಬೇಕು ಅಂತ. ಸೊ ಬನ್ನಿ ತಿನ್ಕೊಂಡು ಮೂವಿ ನೋಡೋಣ. ಆಕ್ಚುಲಿ ನಂಗೆ ಮೂವೀಸ್ ಅಂದ್ರೆ ತುಂಬಾ ಇಷ್ಟ, ಬಟ್ ನೋಡಿದ ಫಿಲಮೇ ನೋಡಕ್ ಇಷ್ಟ ಆಗಲ್ಲ ಅಷ್ಟು. ಯಾವ್ದನ್ನ ರೇರ್ ಫಿಲಮ್ ಅಷ್ಟೇ ನಾನು ನೋಡಿದ ಫಿಲಮೇ ನೋಡೋದು. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇವಾಗ ನಾನು ಜಾಸ್ತಿ ಹಳೆ ಫಿಲಮ್ಸ್ ನೋಡ್ತೀನಿ. ಯಾಕಂದ್ರೆ ಮುಂಚೆ ಅಷ್ಟೊಂದು ನೋಡಿರಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ರೆ ಮಾತ್ರ ನೋಡ್ತೀನಿ ಸ್ಟೋರಿ. ಸೊ ಬನ್ನಿ ನೋಡೋಣ. ಸೊ ಗೈಸ್, ತಿಂದಿದ್ದಾಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್.